ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫುಲ್ ಮೂನ್ ಎನರ್ಜೀಸ್ನ ಚೆಕ್ ಮಾಡೋಣ. ನಿಮ್ಮ ಒಂದು ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ, ಅವ್ರು ಏನೆಲ್ಲ ಗೋತ್ರೂ ಆಗ್ತಾ ಇದ್ದಾರೆ, ಅವರ ಒಂದು ಸಿಚುವೇಶನ್ ಹೇಗಿದೆ, ನಿಮ್ಮ ಒಂದು ಲವ್ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಈ ಒಂದು ಫುಲ್ ಮೂನ್ ನಂತರ ಅಂತ ನೋಡೋಣ. ಆ್ಯಸ್ ಈ ಒಂದು ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಓಕೆ, ಸೊ ನಿಮ್ಮ ಪರ್ಸನ್ ಅವರ ಹೆಸರನ್ನು 3 ಬಾರಿ ತಗೊಳ್ಳಿ. ಸೊ ದಟ್ ಈ ಒಂದು ರೀಡಿಂಗಿಗೆ ನೀವು ಕನೆಕ್ಟ್ ಆಗ್ತೀರಾ. ಸೊ ದಟ್ ನಿಮಗೆ 100% ಅಕ್ಯುರೇಟ್ ಆಗಿರುವಂತಹ ರೀಡಿಂಗ್ ನಿಮಗೆ ರೆಸ್ನೇಟ್ ಆಗುವಂಥದ್ದು ಇದೆ. ಓಕೆ, ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಆ್ಯಂಡ್ ಎಲ್ಲ ಪಾಯಿಂಟ್ಸು ಎಲ್ರಿಗೂ ಅನ್ವಯ ಆಗೋದಿಲ್ಲ. ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಯಾವುದು ಅನ್ವಯ ಆಗೋದಿಲ್ವೋ, ಯಾವುದು ರೆಸನೇಟ್ ಆಗೋದಿಲ್ವೋ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೀವು ಕಂಡಂಥ ಎಲ್ಲ ಕನಸುಗಳು ಈಡೇರಲಿ ಅಂತ ಆಶಿಸ್ತಾ, ಸೊ ವರ್ಷದ ಮೊದಲ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಸೊ ವಾಟ್ ಆಲ್ ಚೇಂಜಸ್ ಯು ಆರ್ ಗೆಟಿಂಗ್ ಇನ್ ಯುವರ್ ಲವ್ ಲೈಫ್, ಆ್ಯಂಡ್ ಈ ಒಂದು ಫುಲ್ ಮೂನ್ ಎನರ್ಜೀಸ್ ಏನೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ, ಯಾವ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ವ್ಯಕ್ತಿ ಇದ್ದಾರೆ, ಆ್ಯಂಡ್ ನಿಮಗೆ ಏನೆಲ್ಲ ಗೈಡೆನ್ಸ್ ಸಿಗ್ತಾ ಇದೆ ಅಂತ ನೋಡೋಣ. ಪ್ಲೀಸ್ ಯೂನಿವರ್ಸ್ ಸ್ವಲ್ಪ Okay. King of Wands, 4 of Pentacles. Okay. This means bring your clarity. ಇನ್ನಷ್ಟು ಕ್ಲಾರಿಟಿಯನ್ನ ಕೊಡಿ. ಓಕೆ. Eight of Swords. The Magician. Wow. ಅಂಡ್ ನಿಮಗೆ ಏನು ಗೈಡೆನ್ಸ್ ಇದೆ ನೋಡೋಣ. Page of Pentacles, the Hanged Man, Three of Wands. ಓಕೆ, ಸೊ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜೀಸ್ ಆ್ಯಂಡ್ ನಿಮಗೆ ಗೈಡೆನ್ಸ್ ನಾನು ತಗೊಂಡಿದ್ದೀನಿ. ಕಿಂಗ್ ಆಫ್ ವ್ಯಾಂಡ್ಸ್ ಬಂದಿರೋದ್ರಿಂದ ಈ ಪರ್ಸನ್ ತುಂಬ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇದೆ, ಆ್ಯಂಡ್ ಕಳ್ಕೊಳ್ಳೋ ಭಯ ಜಾಸ್ತಿ ಇರೋದ್ರಿಂದ ಇನ್ನೂ ನಿಮ್ಮನ್ನ ಕಂಟ್ರೋಲಿಗೆ ತಗೋಬೇಕು ನಿಮ್ಮನ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಥಿಂಗ್ಸ್ ಅವ್ರು ಅನ್ಕೊಂಡಿರೋ ರೀತಿಯಲ್ಲಿ ಸಿಚುವೇಶನ್ಸ್ ಏನೋ ಆಗದೆ ಇದ್ರೆ, ನಡೀದೇ ಇದ್ರೆ ತುಂಬ ಡೆಸ್ಪರೇಟ್ ಆಗ್ತಾರೆ ಅಂತ ಹೇಳ್ಬಹುದು. ಆ್ಯಂಡ್ ಮೆಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿ ಕಡೆ ದೇರ್ ಇಸ್ ಅ ಲಾಟ್ ಆಫ್ ರಿಸೋರ್ಸಸ್ ಅಂತ ಹೇಳಬಹುದು. ಈ ವ್ಯಕ್ತಿಗೆ ಒಂದು ಎಲ್ಲ ರೀತಿಯಲ್ಲೂ ಸೌಲಭ್ಯಗಳಿದೆ, ಎಲ್ಲ ರೀತಿಯಲ್ಲೂ ಥಿಂಗ್ಸ್ ಇದೆ, ಮ್ಯಾನಿಫೆಸ್ಟ್ ಮಾಡಬಹುದು. ದೇರ್ ಇಸ್ ಅ ಲಾಟ್ ಆಫ್ ಟ್ಯಾಲೆಂಟ್. ಈ ಒಂದು ಪರ್ಸನ್ಗೆ ತುಂಬ ಟ್ಯಾಲೆಂಟ್ ಇದೆ, ಆ್ಯಂಡ್ ಇವರ ಒಂದು ಓವರ್ ಕಾನ್ಫಿಡೆನ್ಸ್ ಕೂಡ ಸಮ್ಟೈಮ್ಸ್ ಇವರ ಒಂದು ಡೌನ್ಫಾಲ್ಗೆ ಕಾರಣ ಆಗ್ತಾ ಇದೆ. ಇವರ ಒಂದು ಅತಿಯಾದಂಥ ಓವರ್ ಕಾನ್ಫಿಡೆನ್ಸ್ ಇವ್ರನ್ನ ಕೆಳಗೆ ಬೀಳಿಸ್ತಾ ಇದೆ ಅಂತ ಹೇಳ್ಬೋದು. ಸಮ್ವೇರ್ ದಿಸ್ ಪರ್ಸನ್ ಈಸ್ ಸರೌಂಡೆಡ್, ಅಂದರೆ ಈ ವ್ಯಕ್ತಿ ಯಾವುದೋ ಒಂದು ನೆಗೆಟಿವ್ ಎನ್ವಿರಾನ್ಮೆಂಟಲ್ಲಿ ಅವರ ಒಂದು ಆಸುಪಾಸು ಸುತ್ತಮುತ್ತಲೇ ಇರುವಂತಹ ಜನಗಳ ಮಧ್ಯೆ ಸಿಕ್ಕಾಕೊಂಡು ತುಂಬ ನೆಗೆಟಿವ್ ಜನಗಳ ಜೊತೆ ಇವರು ಸೇರಿ ಇವರು ಕೂಡ ನೆಗೆಟಿವ್ ಆಗಿದ್ದಾರೆ ಅಂತ ಹೇಳಬಹುದು. ಇವರು ಎಷ್ಟೇ ಪಾಸಿಟಿವ್ ಆಗಿ ಇರಬೇಕು ಅಂತ ಬಯಸಿದ್ರು ಅನ್ಕೊಂಡ್ರು ಸಹ ಇವರ ಆಸುಪಾಸು ಏನು ಪರಿಸರ ಇದೆ ಅದು ಇವ್ರನ್ನ ಪಾಸಿಟಿವ್ ಆಗಿ ಇರೋಕ್ ಬಿಡ್ತಾ ಇಲ್ಲ ಅಂತ ಹೇಳಬಹುದು. ಸಮ್ವೇರ್ ಈ ವ್ಯಕ್ತಿಗೆ ತುಂಬ ಸೂಸೈಡಲ್ ಥಾಟ್ಸ್ ಬರ್ತಾ ಇದೆ. ಇವರ ಥಾಟ್ಸ್ಗಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅಂತ ಹೇಳಬಹುದು. ತುಂಬ ಪ್ಯಾನಿಕ್ ಆಗ್ತಾ ಇದ್ದಾರೆ ಅಂತ ಹೇಳಬಹುದು. ಎಲ್ಲಿ ಇರುವಂಥ ದುಡ್ಡನ್ನ ಕಳ್ಕೊಂಡ್ಬಿಡ್ತೀನಿ, ಎಲ್ಲಿ ಕೆರಿಯರ್ ಲಾಸ್ ಆಗ್ಬಿಡುತ್ತೆ. ಸೊ ಕೆರಿಯರ್ ಬಗ್ಗೆ, ದುಡ್ಡಿನ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು ಕರೆಂಟ್ಲಿ. ಓಕೆ, ಆ್ಯಂಡ್ ತುಂಬಾ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಈ ಒಂದು ಫುಲ್ ಮೂನ್ ಎನರ್ಜೀಸಿಂದ. ದೇರ್ ಆರ್ ಅ ಲಾಟ್ ಆಫ್ ಎಮೋಷನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಈ ವ್ಯಕ್ತಿ ಮೇಲೆ ಆಗ್ತಾ ಇರೋದ್ರಿಂದ ಈ ವ್ಯಕ್ತಿ ಸಮ್ಟೈಮ್ಸ್ ನಿಮಗೆ ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋದ್ರಿಂದ ತುಂಬ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಥವಾ ನೀವು ಗಮನಿಸಿರ್ಬೋದು, ಒಂದು 2-3 ದಿನದಿಂದ ಈ ವ್ಯಕ್ತಿ ತುಂಬ
ಸೈಲೆಂಟ್ ಆಗಿರುವಂಥದ್ದು ಇರಬಹುದು, ಅಥವಾ ಚಿಕ್ಕ ಚಿಕ್ಕ ಮಾತುಗಳು ಇವ್ರನ್ನ ಟ್ರಿಗರ್ ಮಾಡ್ತಾ ಇದೆ, ಸಣ್ಣ ಪುಟ್ಟ ವಿಚಾರಗಳು ಇವ್ರಿಗೆ ಹರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ನೀವು ತುಂಬಾ ಯೋಚನೆ ಮಾಡಿ ಮಾತಾಡಿದ್ರು ಇವ್ರಿಗೆ ನಿಮ್ಮ ಮಾತು ತುಂಬಾನೇ ನೋವು ಕೊಡ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಈ ವ್ಯಕ್ತಿ ಎಲ್ಲವೂ ನನ್ನ ಕೈಲಿರ್ಬೇಕು, ನನಗೆಲ್ಲವೂ ಹಿಡಿತದಲ್ಲಿರ್ಬೇಕು. ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಕೂಡ ತುಂಬಾ ಕಂಟ್ರೋಲ್ಡ್ ಇಟ್ಕೊಳಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮೈಟ್ ಬಿ ನಿಮ್ಮನ್ನು ಕಳ್ಕೊಳ್ತೀನಿ ಅನ್ನೋ ಭಯಕ್ಕೇನೆ ಅತಿಯಾದಂಥ ಪಾಸಿಟಿವ್ನೆಸ್ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು. ಕೆಲಸದಲ್ಲೂ ಕೂಡ ಅತಿಯಾಗಿ ಮಾಡೋಕೆ ಹೋಗ್ತಾ ಇದ್ದಾರೆ. ಅತಿಯಾದ್ರೂ ಅಮೃತನೂ ವಿಷ, ಪ್ರೀತಿನೂ ಜಾಸ್ತಿ ಕೊಡ್ತಾ ಇದ್ದಾರೆ, ಕೋಪನೂ ಜಾಸ್ತಿ ತೋರಿಸ್ತಾ ಇದ್ದಾರೆ, ಕೆಲಸನೂ ಅತಿಯಾಗಿ ಮಾಡ್ತಾ ಇದ್ದಾರೆ, ಸ್ಟ್ರೆಸ್ಸು ಅಷ್ಟೇ ಜಾಸ್ತಿ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಅಂಡ್ ಈ ವ್ಯಕ್ತಿ ತುಂಬಾ ಪಾಸಿಟಿವ್ ಆಗಿ ಇರುವಂತದ್ದು ಇದೆ. ಅಂಡ್ ಇವರ ಒಂದು ಥಿಂಕಿಂಗ್ ನ ಚೇಂಜ್ ಮಾಡ್ಕೋಬೇಕು, ಇವರ ಎನರ್ಜೀಸ್ ನ ಶಿಫ್ಟ್ ಮಾಡ್ಕೋಬೇಕು, ಅಂದಾಗ್ಲೇ ಥಿಂಗ್ಸ್ ವಿಲ್ ಗೆಟ್ ವರ್ಕ್ ಅಂತ ಹೇಳ್ಬಹುದು. ಅಂಡ್ ನೀವೆಷ್ಟೇ ಅವ್ರಿಗೆ ಸಮಾಧಾನ ಮಾಡಿ, ಏನೇ ಅವ್ರಿಗೋಸ್ಕರ ನೀವು ಮ್ಯಾನಿಫೆಸ್ಟ್ ಮಾಡಿ, ಹೀಲಿಂಗ್ ಕಳಿಸಿ, ಒಳ್ಳೇದ್ ಮಾಡಿ, ಬ್ಲೆಸ್ಸಿಂಗ್ಸ್ ಕಳಿಸಿ, ಏನೇ ಕಳಿಸಿ, ಬಟ್ ಈ ವ್ಯಕ್ತಿ ಇವರ ಮೈಂಡ್ ಸೆಟ್ ಇಂದ ಚೇಂಜ್ ಮಾಡ್ಕೋಬೇಕು. ಇವರ ಒಂದು ನೆಗೆಟಿವ್ ಮೈಂಡ್ ಸೆಟ್ ಇಂದ ಪಾಸಿಟಿವ್ ಮೈಂಡ್ ಸೆಟ್ ಗೆ ಬರಬೇಕು. ಆಸ್ ನೋ ದಿಸ್ ಪರ್ಸನ್ ಕಂಪ್ಲೀಟ್ ಆಗಿ ನೆಗೆಟಿವ್ ಸ್ಟೇಜ್ ಅಲ್ಲಿ ಹೋಗಿದ್ದಾರೆ ಅಂತ ಹೇಳ್ಬಹುದು. ನೀವು ಏನೇ ಮಾತಾಡಿದ್ರು ತಪ್ಪು, ನೀವು ಹೇಗೆ ಇದ್ರು ತಪ್ಪು ಅನ್ನೋ ರೀತಿ ಇದೆ. ಕೈಂಡ್ ಆಫ್ ಈ ನ್ಯೂ ಇಯರ್ ಏನ್ ಬಂದಿದೆ, ಹೊಸ ವರ್ಷ ಏನ್ ಬಂದಿದೆ, ಈ ವ್ಯಕ್ತಿಗೆ ಅಷ್ಟು ಖುಷಿ ಕೊಡ್ತಾ ಇಲ್ಲ ಅಂತ ಹೇಳ್ಬಹುದು. ಪ್ರತಿ ವರ್ಷ ಕ್ಯಾಲೆಂಡರ್ ಚೇಂಜ್ ಆಗೋ ರೀತಿ ಈ ವರ್ಷನೂ ಕ್ಯಾಲೆಂಡರ್ ಚೇಂಜ್ ಆಗಿದೆ. ನನ್ನ ಲೈಫಲ್ಲಿ ಏನ್ ಚೇಂಜ್ ಆಗಿದೆ? ಲೈಫಲ್ಲಿ ಯಾವುದು ಚೇಂಜ್ ಆಗಲ್ಲ ಅನ್ಲೆಸ್ ನಾವು ಚೇಂಜ್ ಆಗಬೇಕು. ನಾವು ಆಕ್ಷನ್ಸ್ ತಗೊಳ್ದೆ, ನಾವು ರೆವಲ್ಯೂಷನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ದೆ, ನಾವು ಬದಲಾವಣೆಗಳನ್ನ ತರದೆ ಯಾವುದು ಆಗೋದಿಲ್ಲ. ಕ್ಯಾಲೆಂಡರ್ ಚೇಂಜ್ ಆಗಬಹುದು, ಬಟ್ ವ್ಯಕ್ತಿ ಅದೇ ಸೇಮ್ ಇದ್ದಾಗ, ಆಕ್ಷನ್ಸ್ ಅದೇ ಸೇಮ್ ಇದ್ದಾಗ ಚೇಂಜಸ್ ಬರೋದಿಲ್ಲ. ಬೇವಿನ ಗಿಡದಲ್ಲಿ ಮಾವಿನ ಹಣ್ಣನ್ನ ನಿರೀಕ್ಷೆ ಮಾಡುವಂಥದ್ದು ತುಂಬಾನೇ ಮೂರ್ಖತನ ಆಗತ್ತೆ. ಸೊ ಆ ಥರದ್ದೇ ಒಂದು ಸ್ಟೇಜ್ ಅಲ್ಲಿ, ಸಿಚುವೇಶನ್ ಅಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬಹುದು. ಅಂಡ್ ಈ ವ್ಯಕ್ತಿ ಮಾಡುವಂಥದ್ದು ತುಂಬಾ ರೆಸ್ಟ್ರಿಕ್ಷನ್ಸ್, ತುಂಬಾನೇ ಟಾಕ್ಸಿಕ್ ತರ ಫೀಲ್ ಮಾಡಿಸ್ತಾ ಇದ್ದಾರೆ ನಿಮ್ಗೆ. ಬಟ್ ಈ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ನೀವು ಅವ್ರು ಏನೇ ಅಂದ್ರು, ಹೇಗೆ ಇದ್ರು, ಎಷ್ಟೇ ನೆಗೆಟಿವಿಟಿ ಏನೇ ಹೇಳಿದ್ರು ಸಹ ನೀವು ಅದನ್ನ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಬೇಕು, ಪಾಸಿಟಿವ್ ಆಗಿ ಹೇಳ್ಕೋಬೇಕು. ಅಂಡ್ ಸಮ್ವೇರ್ ನೀವು ತುಂಬಾ ಪೀಪಲ್ ಪ್ಲೀಸಿಂಗ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಏನೇ ಹೇಳಿದ್ರು ಎಲ್ಲ ಸರಿ ಸರಿ ಸರಿ, ಇವನಿಗೆ ಹಲ್ಟ್ ಆಗ್ಬಾರ್ದು, ಇವಳಿಗೆ ಹಲ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನೀವೆಲ್ಲಾನು ಸರಿ ಸರಿ ಅಂತ ಇದ್ದೀರಾ. ಡೋಂಟ್ ಡೂ ದಟ್. ಓಕೆ. ಅಂಡ್ ನಿಮಗೆ ಗೈಡೆನ್ಸ್ ಇರ್ತಾ ಇರೋದು, ಆಸ್ ನಾವು ನೀವು ಲಾಂಗ್ ಡಿಸ್ಟೆನ್ಸು ಇರಬಹುದು, ನೋ ಕಾಂಟ್ಯಾಕ್ಟ್ ಇರಬಹುದು, ಫ್ಯೂಚರ್ ಬಗ್ಗೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಡೋಂಟ್ ಡೂ ದಟ್. ಓಕೆ. ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿ. ಅಂಡ್ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೆಚ್ಚು ಹೆಚ್ಚು ಈ ವರ್ಷ ಕೆರಿಯರ್ ಕಡೆ ಜಾಸ್ತಿ ಗಮನ ಕೊಡಿ ನೀವು ಅಂತ ಬರ್ತಾ ಇದೆ. ಓಕೆ. ಫಾಸ್ಟ್ 1, 2, 3 ಇಯರ್ಸ್ ಇಂದ ಅಥವಾ ಕಳೆದ ವರ್ಷ ಕಂಪ್ಲೀಟ್ ಆಗಿ ನೀವು ಈ ಪರ್ಸನ್ ಹಿಂದೆ ಓಡ್ತಾ ಇದ್ರಿ, ಚೇಸ್ ಮಾಡ್ತಾ ಇದ್ರಿ, ಈ ಒಂದು ವ್ಯಕ್ತಿಯ ಅಶ್ಯೂರೆನ್ಸ್ಗೋಸ್ಕರ ಓಡ್ತಾ ಇದ್ರಿ, ಆಮೇಲೆ ಅಟೆನ್ಷನ್ಗೋಸ್ಕರ ಓಡ್ತಾ ಇದ್ರಿ, ಕಮಿಟ್ಮೆಂಟಿಗೋಸ್ಕರ ಓಡ್ತಾ ಇದ್ರಿ ಅಂತಂದ್ರೆ ಸ್ಟಾಪ್. ಈ ಒಂದು ಫುಲ್ ಮೂನ್ ಟೈಮ್ ಅಲ್ಲಿ ನಿಮಗೆ ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇಟ್ಸ್ ಅ ಸ್ಟ್ರಾಂಗ್ ಸೈನ್. ಫೋಕಸ್ ಆನ್ ಯುವರ್ ಸೆಲ್ಫ್. ನಿಮ್ಮ ಕೆರಿಯರ್ ಕಡೆ, ನಿಮ್ಮ ಮೆಂಟಲ್ ಹೆಲ್ತ್ ಕಡೆ, ನಿಮ್ಮ ಎಮೋಷನ್ಸ್ ಕಡೆ ನೀವು ಫೋಕಸ್ ಮಾಡಿ. ಯಾವುದು ಎಷ್ಟು ಮಾಡಬೇಕೋ ಅಷ್ಟೇ ನೀವು ಮಾಡಿ. ಅಂಡ್ ಜಾಸ್ತಿ ಬೇರೆದವ್ರ ಹಿಂದೆ ಓಡ್ತಾ ಓಡ್ತಾ ನಿಮ್ಮ ಅವರನ್ನ ನೆಗೆಟಿವ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಅವರನ್ನ ಕಮ್ಜೋರ್ ವೀಕ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಅವರ ವೀಕ್ ಆಗ್ತಾ ಇದೆ. ಸೊ ಟೇಕ್ ಆಕ್ಷನ್ಸ್ ಟುವರ್ಡ್ಸ್ ಯುವರ್ ಡ್ರೀಮ್. ನಿಮ್ಮ ಕನಸುಗಳತ್ತ ನೀವು ಆಕ್ಷನ್ಸ್ನ ತಗೊಳ್ಳಿ, ನಿಮ್ಮ ಕೆರಿಯರ್ ಕಡೆ ಫೋಕಸ್ ಮಾಡಿ. ಓಕೆ. ರಿಮೆಂಬರ್, ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಇರಲಿ ನಾವು, ನಮಗೆ ಆದಂಥ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು. ಸೊ ಫೋಕಸ್ ಆನ್ ಇಂಡಿಪೆಂಡೆಂಟ್, ಫಿನಾನ್ಷಿಯಲ್ ಇಂಡಿಪೆಂಡೆಂಟ್, ವರ್ಕ್ ಆನ್ ಮನಿ ಸ್ಕಿಲ್ಸ್. ಓಕೆ. ನಿಮಗೋಸ್ಕರ ನೀವು ಏನೋ ತಗೊಳ್ಳೋದಕ್ಕೋಸ್ಕರ ಏನಾದರೂ ನಿಮಗೆ ದುಡ್ಡು ಬೇಕು. ಡಿಪೆಂಡೆನ್ಸಿ ಒಳ್ಳೇದಲ್ಲ. ಇಷ್ಟು ವರ್ಷ ಏನು ಡಿಪೆಂಡ್ ಆಗಿದ್ರಿ, ಇಷ್ಟು ವರ್ಷ ಏನು ಚೇಸಿಂಗ್ ಎನರ್ಜಿನಲ್ಲಿದ್ರಿ, ಈ ವರ್ಷ ಅದೇ ಮಿಸ್ಟೇಕ್ ಮಾಡಬೇಡ ಅಂತ ನಿಮಗೆ ಕ್ಲಿಯರ್ ಸೈನ್ ಕೊಡ್ತಾ ಇದೆ. ಆ್ಯಂಡ್ ಈ ವರ್ಷ ನೀವೇನಾದರೂ ಕೆರಿಯರ್ ಕಡೆ ತುಂಬ ಫೋಕಸ್ಡ್ ಇದ್ದರೆ, ಕೆರಿಯರ್ ಕಡೆ ಜಾಸ್ತಿ ಒಲವು ಕೊಡ್ತಾ ಹೋದರೆ ನಿಮಗೆ ಪ್ರಮೋಷನ್ ಆಗುವಂಥದ್ದು, ಹೊಸ ಜಾಬ್ ಅಪರ್ಚುನಿಟೀಸ್ ಆ್ಯಂಡ್ ಬಿಸ್ನೆಸ್ ಅಲ್ಲಿ ಹೊಸ ಬಿಸ್ನೆಸ್ಗಳನ್ನ ಐಡಿಯಾಸ್ ಕೂಡ ಬರ್ತಾ ಇರುತ್ತೆ. ಆ್ಯಂಡ್ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಕೂಡ ಇಲ್ಲಿ ಇದೆ. ಆ್ಯಂಡ್ ನೀವು ಫ್ಯೂಚರ್ ಈಗ ಏನು ಅನ್ಕೊಳ್ತಾ ಇದ್ದೀರಾ, ನನಗೆ ಅದಾಗಬೇಕು ಇದಾಗಬೇಕು ಅಂತ, ಆಲ್ರೆಡಿ ಅದು ಫ್ಯೂಚರಲ್ಲಿ ಇದೆ. ಬಟ್ ನೀವು ಅದ್ರ ಹತ್ರ ಹೋಗಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ಸ್. ಓಕೆ. ಕೈ ಕಟ್ಕೊಂಡು ಕೂತ್ಕೋಬೇಡಿ ಆ್ಯಂಡ್ ನೆಗೆಟಿವ್ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಸ್ಪೆಷಲಿ ಈ ಪರ್ಸನ್ ಏನಿದ್ದಾರೆ, ನಿಮ್ಮ ಪರ್ಸನ್ ಮೈಂಡ್ ಸೆಟ್ ಇನ್ನೂ ಆದ್ರೂ ಚೇಂಜ್ ಆಗಿಲ್ಲ, ಮುಂದೆ ಚೇಂಜ್ ಆಗುತ್ತೆ ಅನ್ನೋ ಒಂದು ಎನರ್ಜೀಸು ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಬೆಟರ್ ಚೂಸ್ ಯುವರ್ ಸೆಲ್ಫ್. ಈ ಒಂದು ವರ್ಷ, ದಿಸ್ ಟೈಮ್ ನಿಮ್ಮನ್ನ ನೀವು ಚೂಸ್ ಮಾಡ್ಕೊಳ್ಳಿ.
ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಬೇಡಿ. ಆ್ಯಂಡ್ ಸಮ್ವೇರ್ ಈ ವ್ಯಕ್ತಿ ಜೊತೆ ನಿಮಗೆ ಅಷ್ಟು ಫ್ಯೂಚರ್ ಕಾಣಿಸ್ತಾನೂ ಇಲ್ಲ, ನಿಮಗೂ ಈ ಫೀಲ್ ಆಗ್ತಾ ಇದೆ ಈ ವ್ಯಕ್ತಿ ಹತ್ರ ನಂಗೆ ಫ್ಯೂಚರೇ ಇಲ್ಲ. ಈ ವ್ಯಕ್ತಿ ಈಗ ಪ್ರೀತಿ ಅಂದರೆ ಏನು, ಒಬ್ರಿಗೊಬ್ರು ಪ್ರೋತ್ಸಾಹ ನೀಡುವಂಥದ್ದು, ಸಪೋರ್ಟ್ ನೀಡುವಂಥದ್ದು, ಇಬ್ರು ಬೆಳೆಯೋಣ, ಇಬ್ರು ಕಲಿಯೋಣ ಅನ್ನೋದು ಇರಬೇಕು. ಬಟ್ ಇಲ್ಲಿ ಇವ್ರ ಜೊತೆಗೆ ನೀವು ಇದ್ದಾಗ ನೀವು ಗ್ರೋ ಆಗೋದಕ್ಕಿಂತ ಹೆಚ್ಚು ಶ್ರಿಂಕ್ ಆಗ್ತಾ ಇದ್ದೀರಾ, ಡೌನ್ ಆಗ್ತಾ ಇದ್ದೀರಾ, ಡೌನ್ಫಾಲ್ ಆಗ್ತಾ ಇದ್ದೀರಾ. ಸೊ ಇಟ್ ಮೀನ್ಸ್ ಇಟ್ಸ್ ಅ ಕಾರ್ಮಿಕ್ ಬಾಂಡೇಜ್ ಅಷ್ಟೇ. ಸೊ ಕಟ್ ದ ಕಾರ್ಡ್, ಕಟ್ ದ ಬಾಂಡೇಜ್ ಆ್ಯಂಡ್ ಚೂಸ್ ಯುವರ್ ಸೆಲ್ಫ್ ದಿಸ್ ಟೈಮ್. ಸೊ ಯೂನಿವರ್ಸ್ ಕ್ಲಿಯರ್ ಸೈನ್ ಹೇಳ್ತಾ ಇರುವಂಥದ್ದು, ಈ ವರ್ಷ ಈ ದಿನ ಇಂದಿನಿಂದ ನಿಮ್ಮನ್ನು ನೀವು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫೋಕಸ್ ಆನ್ ಯುವರ್ ಸೆಲ್ಫ್, ನಿಮ್ಮ ಹೀಲಿಂಗ್ ಜರ್ನಿ ಕಡೆ ಫೋಕಸ್ ಆಗಿ, ಆ್ಯಂಡ್ ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಫಾಲ್ ಫಾರ್ ಯು. ನೀವು ಅಂದ್ಕೊಂಡಿರೋ ಥರನೇ ನಿಮಗೇನು ಬೇಕು ಅದಕ್ಕಿಂತ 10 ಪಟ್ಟು ಒಳ್ಳೆಯದನ್ನು ನಿಮಗೆ ಯೂನಿವರ್ಸ್ ಕೊಡ್ತಾರೆ. ಬಟ್ ಯು ಆರ್ ನಾಟ್ ರಿಸೀವಿಂಗ್ ಇಟ್. ಓಕೆ, ಬಿ ಇನ್ ರಿಸೀವಿಂಗ್ ಮೂಡ್. ಓಕೆ, ಸೊ ಇದಾಗಿತ್ತು ನಿಮ್ಮ ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.